ಶರಣರೈಕ್ಯರಾದ ಮರುದಿನ ತೆರಳು ತಮ್ಮ ಬಾಲ ಸಂತೆಯೊಳಿರುವ ಶರಣನ ಕಂಡ ಕನ್ನಡಿಯ ಮೇಲುರುಳವನೆ ಎನ್ನವನ ನಿಮ್ಮೊಡಿಯೋಳಿ ಸೊಳೆ ನಿನ್ನವನೆ ನಾನಾಗುತ್ತಿದ್ದೆನು ತಪ್ಪಲಿ ತರಳೊಳೆ ಎನ್ನ ಮನಕ್ಕಿಲ್ಲಿಲ್ಲವಾ ಸಂಪನ್ನ ಗುಣವಿತ್ತರನೆ ಕರುಣಿಸು ನಿನ್ನೊಳೆಂದು ಬೇಡ ವರವಿದು ನಿನ್ನದೆಲ್ಲ ಶಂಭೋ ಶಂಭೋ ಬಂದವರ ಭವವೇಗೆಯಂ ಕಡು ನೊಂದವರ ದಾರಿದ್ರ್ಯ ದುರ್ಯಂ ಒಂದು ಹೃದಯಲ್ಲಿ ಬಳಲ್ವರ ರೋಗ ದುಪಟಳವನ್ನು ಕಂದರಿಲ್ಲದ ಪಂಜಯರ ಬಲು ಜಂದು ಕವನಳಿದಿಹನಿ ಲೋಗ ಶಿವಧರ್ಮವನ್ನು ಬೋಧಿಸುವ ಶಿವಶರಣರೇ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಚರಿತ್ರೆಯಲ್ಲಿ ಪ್ರತಿ ದಿವಸದಲ್ಲಿಯೂ ಕೂಡ ನಾವು ಮಹಾದೇವರನ್ನು ನೆಲೆಸ್ತೀವಿ. ಇಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದಲ್ಲಿ ಏನೂ ವ್ಯತ್ಯಾಸಗಳಾಗಬಾರದು. ಇಲ್ಲಿ ಪುರಾಣ ಚಂದ್ರ ಕುಂತೇಳಿ ಪುರಾಣ ಮಹಾಮಂದಾರ ಹತ್ರ ಚೆನ್ನಾಗಿ ಪ್ರಸಾದ ತಗೊಂಡೆ. ಆ ಪ್ರಸಾದ ತಗೊಂಡಿದ್ರೆ ಕುಡಿಲಿಕ್ಕೆ ಒಳ್ಳೆ ನೀರು ಬೇಕಲ್ಲ, ಒಳ್ಳೆ ನೀರು. ಪ್ರಸಾದ ಇಲ್ಲೇ ಭಕ್ತಿ ಇಲ್ಲ ತಗೊಂತೀರಿ, ಕುಡಿಯಾಕ ನೀರ ಇಲ್ಲ ಅಂತಂದ್ರೆ ಮನಸ್ಸು ಮಾಡ್ತೀರಿ ಇಲ್ಲ. ಅಂತ ಫಿಲ್ಟರ್ ನೀರು ಬೇಕಲ್ಲ, ಫಿಲ್ಟರ್ ನೀರು. ಮೊದಲ ಕಾಲಕ್ಕೆ ಯಾವ ಬೇಕು ಅವ್ರು ಕುಡಿತೀವಿ, ಈ ಫಿಲ್ಟರ್ ನೀರು ಕುಡಿಯೇಬೇಕು. ಅಂತ ಫಿಲ್ಟರ್ ನೀರು ನಮಗೆ ಪವಿತ್ರವಾಗಿರ್ತಕ್ಕಂಥ ಅರಳಿಗದವರು ಗಾಂಧಿ ನಿಗಪ್ಪನವರು ಇಲ್ಲಿ ನಡೆಯತಕ್ಕಂಥ 13 ದಿನಗಳ ಪರ್ಯಂತರದಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮ ಪ್ರತಿ ದಿವಸದಲ್ಲಿ ಸಾಕು ಫಿಲ್ಟರ್ ನೀರು ಫ್ರೀಯಾಗಿ ಅವರಿಗೆ ಕಳಿಸ್ಕೊಡ್ತಾರೆ. ಅವರು ಪ್ರತಿ ದಿವಸದಲ್ಲಿ ಕೊಡ್ತಾರೆ. ಒಂದು ದಿವಸ ಹೋಗ್ರಿ 13 ದಿನಗಳ ಪರ್ಯಂತರದಲ್ಲಿ ಒಂದು ಮನೆಗೆಲ್ಲ ಈ ಉಳಿತಕ್ಕಂಥ 106 ಜನರಿಗೆ ಆಗಷ್ಟು ಆ ಉಳಿಯಷ್ಟು ಫಿಲ್ಟರ್ ನೀರು ದಿನನೂ ಕೊಡ್ತಾರೆ. ಅಂದ್ರೆ ಸುಕೃತ ಹೋಗುತ್ತೆ. ನಾವು ಭಾಗ್ಯಶಾಲಿಗಳು. ನಾವು ಅಲ್ಲಿ ನಡೀಬೇಕಂದ್ರೆ ಅದನ್ನ ನಾವು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಒಂದು ದಿವಸ 2 ದಿವಸ ಮಾಡೋದಲ್ಲ, 13 ದಿನಗಳ ಪರ್ಯಂತರದಲ್ಲಿ ಈ ಪುರಾಣ ಎಷ್ಟು ಪವಿತ್ರವೇ, ಈ ಪುರಾಣ ಮಹಾಧಾತು ನಡೆಯಬೇಕಾದ್ರೆ ಅಷ್ಟೇ ಬೇಕಾಗಿರ್ತಕ್ಕಂಥ ಶಿವಪ್ರಸಾದವನ್ನು ಮಾಡ್ತಕ್ಕಂಥವ್ರು ಬೇಕಾದಷ್ಟು ಏನಾದ್ರೆ ಆಗ ನೀರು ಬೇಕಲ್ಲ. ನೀರಿದೆ ಧ್ಯಾನ ಕಟ್ಟಿದೆ, ನೀರಿದೆ ಸಂಸಾರ ನಡೆಯಲಿಲ್ಲ. ಅಂತ ಪವಿತ್ರವಾಗಿರ್ತಕ್ಕಂಥ ಈ ಫಿಲ್ಟರ್ ನೀರನ್ನ ಪ್ರತಿ ದಿವಸದಲ್ಲಿಯೂ ಕೂಡ ಹಳ್ಳಿಗಳು ಗಾಂಧಿ ನಿಗಪ್ಪನವರು ನಮಗೆ ಒಳ್ಳೆ ಜೊತೆಯಿಂದ ಒಳ್ಳೆಯ ಪವಿತ್ರ ಭಾವನೆಯಿಂದ 13 ದಿನಗಳ ಪರ್ಯಂತರದಲ್ಲಿ ಅವರು ನಮಗೆ ತಿಳಿಸಿಕೊಡ್ತಾರೆ ಅಂತಂದ್ರೆ ನಿಜವಾಗಿ ರಾಮಲಿಂಗೇಶ್ವರನು ಅವರಿಗೆ ಸಕಲ ಸಂಪನ್ನ ಸಂತಾನವನ್ನು ಕರುಣಿಸಲಿ ಅಂತ ಮನೋಹರ ಹಾರೈಸ್ತಾರೆ. ಶರಣಪ್ರಭರ ಅಮೋಘವಾಗಿರ್ತಕ್ಕಂಥ ಜೀವಿಗಳು, ಶರಣಪ್ರಭರ ಅಮೋಘವಾಗಿರ್ತಕ್ಕಂಥ ಜೀವಿ ಎಲ್ಲ ಕಡೆಗೂ ಪ್ರಚಾರ ಆಗ್ತದೆ, ಎಲ್ಲ ಕಡೆಗೂ ಪ್ರಚಾರವಾಗ್ತದೆ. ಶರಣಪ್ರಭು ಒಬ್ಬರಿಗಲ್ಲ, ಎಲ್ಲ ಜಾತಿ ಮತ ಪಂಥ ಕೂಡಿದವರಿಗೂ ಕೂಡ ಒಳ್ಳೆಯ ಭಾವನೆಯಿಂದ ಸರಿ ಅಲ್ಲೇ ನಾವು ಇರ್ತೇವೆ. ಅಜ್ಜ ಕುರಿತು ಹಬ್ಬದೆಲ್ಲನೂ ಆಡುತ್ತದೆ. ದಯಮಾಡಿ ಆ ವ್ಯಕ್ತಿಗೆ ಹೊರಗೆ ಎತ್ಕೊಂಡು ಈ ಮಾತ್ರ ಈ ಪುರಾಣ ಬಿಟ್ಟು ಎಲ್ಲ ನೋಡ್ಕೊಂಡು ಆಯ್ತು. ಈ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಶರಣಪ್ಪನವರಲ್ಲಿ ಒಂದು ಜಾತಿಯವರಿಗೆಲ್ಲ ಪ್ರತಿಯೊಂದು ಜಾತಿ ಮತ ಪಂಥ ಕೋಮ ಯಾವುದೂ ಇಲ್ಲ. ಶರಣಪ್ಪನವರು ಇವನಾದವ 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 ಎಂದು ಎನ್ನಿಸದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನಮ್ಮವ ಎಂದು ಎನ್ನಿಸರಯ್ಯ. ಎಲ್ಲ ದುರಾಚಾರಿ ದುರ್ವ್ಯಸನಿ ಎಂದು ಎನ್ನಿಸದರಯ್ಯ, ಎಂದು ಲಿಂಗಚಾರಿ ಧರಾಪಂತ ಎಂದೆನಿಸರಯ್ಯ. ನನಗೆ ಇವನ್ಯಾರವ ಅನ್ನೋದು ಬೇಕಾಗಿಲ್ಲ. ಇವರೆಲ್ಲರೂ ನಮ್ಮವರ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ನಮ್ಮವರು.
ಪರಮಾತ್ಮನಿಗೆ ಎಷ್ಟು ನಿಷ್ಠೆ ಅದ. ಪರಮಾತ್ಮ ಶರಣಪ್ಪನವರನ್ನು ಭಕ್ತಿ ಮಾಡಿದಂತ ಹೇಳ್ತಾರೆ. ಶರಣಪ್ಪನವರು ಎಲ್ಲರಿಗೂ ಒಳ್ಳೆಯದ ಮಾಡಿರ್ತಾರೆ. ನಮ್ಮ ಜೀವನದೊಳಗೆ ಶರಣಪ್ಪರು ಎಲ್ಲರಿಗೂ ಒಳ್ಳೆಯದ ಮಾಡ್ತಾರೆ. ಈಗ ನಾನು ನೋಡಿ ಕೈಲಾಸದೊಳಗೆ ಜಗಳ ಕೈಲಾಸ ಆನಂದಭರಿತವಾಗಿರ್ತಕ್ಕಂಥ ಶಿವನದನ್ನ ಶಿವನ ಒಡ್ಡೋರ್ಗ ಕೂಡಿಕೊಟ್ಬಿಟ್ಟಾರೆ. ಛತ್ರ ಚಾಮರ ವಜನ ದರ್ಪಣ ಎಲ್ಲರಿಂದ ಪರಮಾತ್ಮನನ್ನ ಮಾಡ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ದೇವಾನು ದೇವತೆಗಳು ಬಹಳ ವಸನಕ್ಕೆ ಒಬ್ಬ ಪುಣ್ಯಾತ್ಮ ಬರ್ತಾನೆ. ಅಲ್ಲಪ್ಪ ಪರಮಾತ್ಮ ಶರಣ ನೀನ್ ಧರ್ಮವಾಹನಾಗಿರ್ತಕ್ಕಂಥ ಮಂದಿಯನ್ನ ಮತ್ತೆ ರೂಪದ ಮಾನವರನ್ನು ಉದರ್ಸಿ ಬರಕ್ಕಾಗಿ ಕಳಿಸಿಯ. ಹೌದಪ್ಪ ಕಳಿಸಿ. ಮತ್ತೆ ಕೈಲಾಸನ ಬರೆಯಲಾಗಿ ಬಿಟ್ಟದಲ್ಲ, ಕೈಲಾಸನ ಬರೆಯಲಾಗಿತ್ತು. ಮತ್ತೆ ಹಂಗೆ ಅವ್ರು ತಂತು ಅದೇ ಜನಗಳನ್ನ ನಾವು ಎಷ್ಟು ಉದ್ಧಾರ ಮಾಡ್ಯಾರಲ್ಲ, ಈಗ ನಮಗೆಲ್ಲರಿಗೆ ಅವ್ರು ಕಳ್ಕೊಳ್ಳೋಕ ನಾವು ಬಹಳ ಬೇಸರಾಗಿದ್ವಿ. ಮದುವೆ ಮಾಡಿ ತಗೊಂಡು ಮನೆಗೆ ಅಂತ ಹೆಣ್ಮಕ್ಳು ಕಳಿಸಿರ್ತೇವಲ್ಲ, ಹಬ್ಬ ಹುಡುಗ ಅಂತ ಮೊದಲು ತಕೊಂಬರಿ ಮನೆ ಹಬ್ಬ ಬಡವಾಡ ಅಂತ ಹೇಳ್ತೇವೆ. ಮಗಳು ಮನೆಗೆ ಬಂದ್ರೆ ಎಷ್ಟು ಬಿದ್ದಾಗ್ತದೆ, ಎಷ್ಟು ಹಾಕ. ಅಲ್ಲಿ ಕೈಲಾಸವಾಗಿರ್ತಕ್ಕಂಥವ್ರು ಎಲ್ಲರೂ ಅಂತಾರೆ, ಅಲ್ಲಿ ಹೋದ ಎಲ್ಲಿ ಹೋದ, ಇಲ್ಲಿಂದ ನಂದಿ ಅಲ್ಲಿ ಹೋದ, ಅಲ್ಲಿ ಬಸವನಾದ ನಾಣ್ಯಗಳೆಲ್ಲ ಸಂಚಾರ ಮಾಡಿದ, ಬೀಜ ಪೈಕಿಗಳನ್ನೆಲ್ಲವನ್ನ ಗಮನಿಸಿದ. ಹೌದು, ಅಲ್ಲೆಲ್ಲ ಕೈಲಾಸ ಆದಂಗಾಗೈತಿ, ಕೈಲಾಸ ಬರೆಯದಾಗೈತಲ್ಲ ಅಂದ್ರು. ಕೈಲಾಸಗಳನ್ನ ಕಂಡಿದ್ದಂಗಾಗೈತಲ್ಲ, ಮತ್ತೆ ಹ್ಯಾಂಗ್ ಮಾಡೋದು ಅವ್ರು ಹೊಳ್ಳಿ ಪರಮಾತ್ಮ ನೋಡು, ನಮ್ಮ ಮಾತು ಕೇಳು, ದೇವಾನು ದೇವತೆಗಳಂತಾರ ಪರಮಾತ್ಮಗೆ, ಅವನ್ನ ಅಲ್ಲಿ ಬಿಟ್ಟಿಯಲ್ಲ, ಅಲ್ಲಿ ಬಿಟ್ಟ ಹೊಳ್ಳಿ ಕೈಲಾಸ ಕರ್ಕೊಂಡು ಅವರೆಲ್ಲರೂ ಮಾತು ಕೇಳಿ ಪರಮಾತ್ಮನಿಗೆ ನೀರ್ಲಾರ್ದಂಗಾಯ್ತು. ಪರಮಾತ್ಮ ಕೈಲಾಸದಿಂದ ತೀರಾ ಭೂಲೋಕಕ್ಕೆ ಬಂದ. ಹಂಗಾದ ಒಬ್ಬ ವೃದ್ಧ ಜಂಗಮನ, ವಯಸ್ಸಾಗಿರ್ತಕ್ಕಂಥ ಜಂಗಮನದ ಜಂಗಮ ಪ್ರೇಮಿ ಶರಣಪ್ಪರವರು. ಜಂಗಮ ಪ್ರೇಮಿ ಜಂಗಮೋ ಜಗದ್ಧರಿರ, ಜಂಗಮರು ಜಗತ್ತನ್ನು ಉದ್ಧಾರ ಮಾಡ್ತಾರೆ. ಗಣರಾಧನೆ ಅಂತೇಳಿ ಮೊದಲ ಜಂಗಮನ ತೃಪ್ತಿ ಮಾಡಿಸ್ತೇವೆ. ಯಾಕೆ ಇವರೆಲ್ಲ ಪರಮಾತ್ಮನ ತತ್ವ ಸ್ವರೂಪಿಗಳು. ಅವ್ರ ತೃಪ್ತಿ ಆದ್ರೆ ಪರಮಾತ್ಮ ತೃಪ್ತಿ ಅಲ್ಲ ಅಂತ ನಮ್ಮ ಭಾವನೆ. ನಮ್ಮ ಕೈಗಾದಷ್ಟು ದಕ್ಷಿಣೆ ಕೊಡ್ತೇವೆ, ಏನೆಲ್ಲ ಮಾಡ್ತೇವೆ ಅವರನ್ನ ತೃಪ್ತಿ ಮಾಡಬೇಕಂತೇವಲ್ಲ. ಹಂಗ ವೃದ್ಧ ಜಂಗಮನ ಪರಮಾತ್ಮ, ವೃದ್ಧ ಜಂಗಮನಾದ ಶರಣಪ್ಪನವರು ಇರ್ತಾರಲ್ಲ, ಅಲ್ಲಿ ಶರಣಪ್ಪನವರು ಅಲ್ಲಿ ಬಂದ. ಇವರು ಬಹಳ ಕಷ್ಟದಿಂದ ಬಂದಿರ್ತಕ್ಕಂಥವ್ರನ್ನ ಶರಣಪ್ಪನವರು ನೋಡ್ತಾರೆ. ಓಹೋ, ಜಂಗಮರು ಬರ್ತಾರೆ, ಎಷ್ಟು ವಯಸ್ಸಾಗಿದೆ, ಹೆಂಗ್ ಬರ್ತಾರೆ, ಏನಾಗಿದೆ ಇವ್ರಿಗೆ ಏನ್ ಕೊಟ್ಟರು ತೃಪ್ತಿ ಆಗ್ತತಿ, ಏನಾದ್ರೂ ಸಮಾಧಾನ ಮಾಡ್ತಾರ ಅನ್ನೋದ್ರಲ್ಲಿ ಜಂಗಮ ಶರಣಪ್ಪನವ್ರ ಹತ್ರ ಬಂದು ಬಹಳ ಆಯಾಸ ಆಗಿದೆ. ಶಿವ ಹ್ಯಾಂಗ ಮಾಡ್ಲಿ ಅನ್ಕೊಂತ ಶರಣಪ್ಪನವರಿಗೆ ಬಂದರು. ಬಹಳ ಆಯಾಸದಿಂದ ಬಳಸಿದ್ರು. ದಮ್ಮೆ ರೋಗ ಹತ್ತಿರ ಹಾಕಿರ್ತವೆ, ದಮ್ಮು ಶರಣಪ್ಪನವರಂದ್ರು, ಆಹಾ ಬರೀ ಜಂಗಮ ಪುಂಗವರೇ, ಬರೀ ಶಿವನ ಸತ್ಯ ಸ್ವರೂಪಗಳಾಗಿರ್ತಕ್ಕಂತಹ ಜಂಗಮರೇ, ಬರೀ ನಿಮ್ಗೆ ಏನ್ ಬೇಕಾಗಿದೆ ಕೇಳ್ರಿ ಅಂತ. ಜಂಗಮರಿಗಾಗಿ ತನ್ನನ್ನ ತಾನರ್ಪಣ ಮಾಡಿಕೊಂಡಿರ್ತಕ್ಕಂತಹ ಪುಣ್ಯಾತ್ಮ, ನಿಮಗೇನ್ ಬೇಕು ಕೇಳ್ರಿ, ನಿಮ್ಗೆ ಕೇಳಿದ್ದನ್ನು ಕೊಡ್ತೇವೆ. ನನಗೆ ದಮ್ಮ ಇದ್ದ ಪುಣ್ಯಾತ್ಮ ಕೈ ಅಂದಿದ್ರೆ ಬಂಗಾರ ಅಂತ ಕೆಲಸ. ಬಹಳ ಜನ ಬಂದು ತಮ್ಗೇನ್ ಬೇಕಂತ ಕೊಡ್ರಿ ಅಂತ ಕೇಳಿದ್ರು. ಇಲ್ಲಿರ್ತಕ್ಕಂಥ ಜನರು ಆ ದಮ್ಮಿನ ಆಯಾಸದಿಂದ ಬದುಕ್ತಾರೆ. ಶರಣಪ್ಪ ಬಂದು ಕೇಳ್ತಾನ, ಏನ್ ಕೇಳಿದ್ದೇನೆ ಕೊಡ್ತೇನೆ ಅಂದ್ರೆ ಆ ಜಂಗಮ ಏನಂತ ಗೊತ್ತ, ನನಗೆ ದಮ್ ಐತೇವೋ, ನಮ್ಗೆ ದಮ್ ಐತಿ, ಬಹಳ ಆಯಾಸ ಆಗ್ತತಿ, ಇದನ್ನ ಕಡಿ ಅಂದಿದ್ರೆ ಬಂಗಾರ ಅಂತ ಕಲಿಸಿತ್ತು ಅಂದಿಲ್ಲ. ಏನಂದ್ರೆ ಶರಣಪ್ಪ ನನಗೆ ಬಹಳ ಆಯಾಸ ಆಗಬೇಕು, ಈ ದಮ್ಮಿನಿಂದ ನಾನು ಬಹಳ ಬರಬೇಕ್ತೀನಿ, ಅದರಿಂದ ನನಗೆ ಬಹಳ ಆಯಾಸ ಆಗೈತಿ, ಇದನ್ನ ಕಡಿಯಲಿಲ್ಲ, ಇದನ್ನ ನೀ ತಗೋ ಅಂದ್ರು. ಇದನ್ನ ಕಡಿಯಲಿಲ್ಲ, ಈ ದಮ್ಮಿನ ರೋಗ ನೀ ತಗೋ. ಓಹೋ
ತನ್ನ ಜಮೀನು ನನಗೆ ಕೂಡ ಬಂದಾನಂದ್ರೆ ನೀವು ಜಂಗಮನಲ್ಲ, ಪರಮಾತ್ಮನೇ ಈ ಜಂಗಮನ ರೂಪದಲ್ಲಿ ಬಂದು ನನ್ನ ಕೈಲಾಸಕ್ಕೆ ಕಲಿಯುವುದಕ್ಕಾಗಿ ಒಂದು ದಾರಿ ಮಾಡ್ಯಾನೆ. ನಿಜವಾಗಿ ಕೈಲಾಸಕ್ಕೆ ಹೋಗ್ತಕ್ಕಂಥ ಭಾಗ್ಯ ನನಗೆ ಬಂತು ಅಂತಂದು ಆಗಲಿ. ನಿಮ್ಮ ಮನಸ್ಸು ತೃಪ್ತಿ ಐತಂದ್ರೆ ನನಗೆ ಕೊಟ್ಟಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಧರ್ಮ ನನಗೆ ಕೊಡ್ಲಿ ಅಂತ ಪವಿತ್ರ ಆ ಜಂಗಮನ ಪಾದಕ್ಕೆ ಬಿದ್ದು ಬೇಡಿಕೊಂಡ ಜಂಗಮನ ರೂಪದಲ್ಲಿರ್ತಕ್ಕಂಥ ಪರಮಾತ್ಮನೇ ಬಹಳ ತೃಪ್ತಿ ಆಯ್ತು, ಬಹಳ ತೃಪ್ತಿ ಆಯ್ತು. ಯಾವಾಗ ದಮ್ಮು ಇವರಿಗೆ ಶರಣಪ್ಪನವ್ರಿಗೆ ಶುರುವಾಗ್ತದೆ, ಆ ಜಂಗಮ ಪುಂಗವರ ದಮ್ಮು ಶರಣಪ್ಪನವ್ರಿಗೆ ಶುರುವಾದ ಕೂಡಲೇ ಶರಣಪ್ಪನವ್ರು ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ದೊಡ್ಡಪ್ಪಗಳು ಇದ್ರಲ್ಲ, ಆ ಧರ್ಮ ಪತ್ನಿ ಇದ್ದಲ್ಲ, ಅವನು ಅಪ್ಪ ದೊಡ್ಡಪ್ಪಗಳ್ರೆ ನಿಮ್ಮ ನಾಡ ಬಹಳ ಜವಾಬ್ದಾರಿ ಇತ್ತು, ನಾ ಎಲ್ಲ ನೋಡ್ಕೊಂತ ನೆನಪಿದ್ದಲ್ಲ, ಶಿವನಿಚ್ಛೆ ಆಗಿದೆ, ನಾನು ಶಿವನ ಪಾದವನ್ನು ಸೇರ್ತೇನೆ, ಶಿವನ ಕರೆ ನನಗೆ ಬಂದರೆ ಶಿವನಾಗಿನ ಬಂದು ನನ್ನ ಕೈಲಾಸಕ್ಕೆ ಹೋಗ್ಯಾನೆ, ನಾನು ಲಿಂಗೈಕ್ಯನಾಗ್ತೇನೆಪ್ಪ. ನನಗೆ ಬಂದಿರ್ತಕ್ಕಂಥ ರೋಗ ಇದು ಕಡಿಮೆ ಆಗೋದಲ್ಲ, ಜಮೀನು ರೋಗ ಈಗ ಬಂತ ನನಗೆ. ಆ ಜನ್ಮ ಆಶೀರ್ವಾದ ಕೊಟ್ಟು ಜಮೀನು ರೋಗ ಬಂತು. ಈಗ ಯಾರು ವೈದ್ಯರಿಗೂ ತೋರ್ಸಾಕ ನಾವು ಅಲ್ಲೇ, ಯಾಕಂದ್ರೆ ವೈದ್ಯರಿಂದ ಕಡಿಮೆ ಆಗ್ತಕ್ಕಂಥ ರೋಗ ಅಲ್ಲ ಇದು. ಪರಮಾತ್ಮ ಕೈಲಾಸಕ್ಕೆ ನಡೀಲಿಕ್ಕೆ ಬಂದಿರ್ತಕ್ಕಂಥ ರೋಗ ಅವ್ರ ಆಶೀರ್ವಾದ ರೂಪವಾಗಿ ನಾನು ಕೊಟ್ಟಾರಂದ್ರೆ ನಾನು ಯಾರಿಗೂ ತೋರ್ಸಾಕಲ್ಲೇ, ನಾನು ಶಿವನ ಸಾನ್ನಿಧ್ಯವನ್ನು ಸೇರ್ತೇನೆ. ಆದ್ರೆ ನಾನು ಹೆಂಗದೀನಿ ಅದೇ ರೀತಿಯೊಳಗೆ ನೀವು ಮುಂದುವರೆದುಕೊಂಡು ಹೋಗ್ರಿ. ನಾನು ಮಾಡಿರುವಂತೆ ಗುರುಲಿಂಗ ಜಂಗಮರ ದಾಸೋಹವನ್ನು ನಿರಂತರದಲ್ಲಿ ಜಾಗೃತವಂತೆ ನೀವು ನಡೆಸಿಕೊಂಡು ಹೋಗ್ರಿ ಅಂತಕ್ಕಂಥ ಮಾತು ನಿಮಗೆ ಹೇಳ್ತೇನೆ ಅಂತ ಶರಣಪ್ಪನವರು ದೊಡ್ಡಪ್ಪನವ್ರಿಗೆ ಆ ಸಂಗಮ ತಾಯಿಗೆ ಹೇಳಿದಾಗ ಕಣ್ಣು ತುಂಬ ನಿರ್ತಾರೆ. ಪುಣ್ಯಾತ್ಮ ನೀವು ಹೋಗ್ತೀಯಲ್ಲ, ಮೊದಲು ನಮ್ಮನ್ನು ಕಳಿಸಿ ಆವಾಗ ನೀನು ಹೋಗು, ಮೊದಲು ನಮ್ಗೆ ಆಶೀರ್ವಾದ ಮಾಡು, ನಮ್ಮನ್ನು ಕೈಲಾಸಕ್ಕೆ ಕಳಿಸು, ಆವಾಗ ನೀನು ಅಲ್ಲ, ಹಂಗ ಮಾಡಕ್ ಆಗೋದಲ್ಲ. ಯಾವಾಗ ನಮ್ಮನ್ನು ದೇವರು ಕರೀತಾನೆ ಆವಾಗ ಶಿವನ ಸಾನ್ನಿಧ್ಯಕ್ಕೆ ನಾವು ಹೋಗಬೇಕು. ಎಲ್ಲರೂ ಬರ್ತಾರೆ, ಬಂದವರಿಗೆಲ್ಲ ಶರಣಪ್ಪನವ್ರು ಹೇಳ್ತಾರೆ, ನನಗೆ ಶಿವನಿಚ್ಛೆ ಆಗಿದೆ, ಹೋಳಿ ಹುಣ್ಣಿಮೆವಾದ 5ನೇ ದಿವಸಕ್ಕೆ ನಾನು ಪರಮಾತ್ಮನ ಪಾದವನ್ನು ಸೇರ್ತೇನೆ, ನೀವೆಲ್ಲರೂ ಖುಷಿಯಾಗಿರ್ಲಿ, ಆನಂದ ಭರಿತರಾಗಿ ಇರಲಿ. ಎಲ್ಲರಿಗೂ ಬಂದಿರತಕ್ಕಂಥವ್ರೆಲ್ಲರಿಗೂ ತಾನು ಕೃಪಾಶೀರ್ವಾದವನ್ನು ಮಾಡಿ ಶಿವನ ಸಾನ್ನಿಧ್ಯವನ್ನ ಸೇರ್ತಕ್ಕಂಥ ಒಂದು ಒಳ್ಳೆಯ ಯೋಗ ನನಗೆ ಸಿಗ್ತದೆ. ಪರಮಾತ್ಮನ ಕರೆ ಬಂದಾಗ ನಾನು ಒಳ್ಳೆ ಆಗೋದಲ್ಲ, ಆದ್ರೆ ನಾನು ಶಿವನ ಸಾನ್ನಿಧ್ಯವನ್ನು ಸೇರಬೇಕು. ಅದಕ್ಕೆ ಒಳ್ಳೆ ದಿವಸವನ್ನು ಕೊಟ್ಟಾನೆ. ಹೋಳಿ ಹುಣ್ಣಿಮೆ 5ನೇ ದಿವಸ ನಾನು ಶಿವನ ಸಾನ್ನಿಧ್ಯವನ್ನ ಸೇರ್ತೆ. ನೋಡು, ಚಿಂತೆ ಮಾಡಂಗಿಲ್ಲ. ನಾನು ಸಾಯ್ತೇನು, ಇಲ್ಲಿ ಡಾಕ್ಟರ್ ಅಲ್ಲಿ ಹೋಗಿ, ಅಲ್ಲಿ ಡಾಕ್ಟರ್ ಅಲ್ಲಿ ಹೋಗಿ, ಎಲ್ಲರೂ ತೋರಿಸಿ ನಾನು ಗುಣ ಮಾಡಿ ಅಂದಿಲ್ಲ ಅವರು. ನಾನು ಯಾರಿಗೂ ತೋರ್ಸಾಕಲ್ಲ, ನನ್ನ ಶಿವನೇ ಕರೀತಾರಂದ್ರೆ ನಾ ಯಾಕೆ ಮಂದಿಗೆ ತೋರ್ಸಾಕ ಹೋಗಿ ಬೇಡ. ಶಿವನ ಕೈ ಬಂದರೆ ಶಿವನ ಸಾನ್ನಿಧ್ಯವನ್ನ ಸೇರ್ತೀನಿ. ಶಿವಲೋಕದಿಂದಲ ಪರಮರಪ್ಪಣೆ ಬಿಡಿದು ಶಿವನ ಭೂಮಿಯೋದ್ಭವನಾಗಿ ಭಕ್ತ ಕೇಳಿದು ವಿವರಿಸಿದ ತತ್ವಂ ಪಂಚಾಕ್ಷರಿ ಮಹಾನ್ ಪರಸ್ಪರಗಳನ್ನು ತಿಳಿದು ಆಚರಿಸಿ ಶಾಸ್ತ್ರ ಭೂತವನ್ನೆರಿಸಿ ಶಿವಪ್ಪೊಬ್ಬಕ್ಕೂ ಸಮರ್ಥ ಭಾಗವಳಿಗಲಿ ಶಿವನ ಬಿಟ್ಟಿನ್ನು ಭಕ್ತ ಕಿಳಿಯಬೇನೆಂದು ಸುವರ್ಣ ಪುಷ್ಪವನೀವೇನು. ಇಂಥ ರೀತಿಯಲ್ಲಿ ಪವಿತ್ರವಾಗಿರ್ತಕ್ಕಂಥ ಭಾವನೆ, ನಾನು ಶಿವನ ಸಾನ್ನಿಧ್ಯವನ್ನು ಸೇರ್ತೇನೆ ಅಂತ ಎಲ್ಲರಿಗೆ ಹೇಳಿದ. ನಾಡಿನ ನಾನಾ ಮೂಲೆಗಳಿಂದಲೂ ಶರಣಪ್ಪನವರು ಶಿವನ ಸಾನ್ನಿಧ್ಯವನ್ನು ಸೇರ್ತಾರಂತೆ. ಹೋಳಿ ಹುಣ್ಣಿಮೆ 5ನೇ ದಿವಸ ಶರಣಪ್ಪನವರು ಕೈಲಾಸವನ್ನು ಸೇರ್ತಾರಂತೆ, ಯಾಲೋಕವನ್ನು ಬಿಡ್ತಾರಂತೆ. ಎಲ್ಲ ಶುದ್ಧಿ ಆಗ್ತದೆ, ಭಜನಾ ಮಾರ್ಗಗಳು ಬರ್ತವೆ. ಎಲ್ಲರೂ ಬಂದು ಶರಣಪ್ಪನವರ ಪವಿತ್ರವಾಗಿರ್ತಕ್ಕಂಥ ದರ್ಶನ ಪಡಿಬೇಕು. ಅಂತ್ಯಕಾಲದ ದರ್ಶನ ಅಂತ ಹಾಗೆಲ್ಲ ಸಿಗೋಲ್ಲ. ಕೊನೆಯದಾಗಿರ್ತಕ್ಕಂಥ ಸನ್ನಿವೇಶ, ಅದಕ್ಕೆ ಅವರ ಕೃಪಾಶೀರ್ವಾದವನ್ನ ಅವರ ದರ್ಶನವನ್ನ ಪಡೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನ ಅವರು ತಿಳ್ಕೊಂಡು ಬಂದವರಿಗೆಲ್ಲರಿಗೂ ಶರಣಪ್ಪನವರು ಹೇಳಿಬಿಟ್ಟಿದ್ರು, ನಾನು ಆಯ್ಕೆ ಎಂಬುದನ್ನ ನಾನು ಶಿವನ ಸಾನ್ನಿಧ್ಯವನ್ನು ಸೇರ್ತೇನೆ, ಪರಮಾತ್ಮನೇ ಅಪ್ಪಣೆಯನ್ನು ಮಾಡಿದೆ. ಹೋಳಿ ಹುಣ್ಣಿಮೆ 5ನೇ ದಿವಸ ನೀವು ಶಿವನ ಪಾದವನ್ನು ಸೇರಬೇಕು ಅಂತ ಅಪ್ಪಣೆ ಆಗಿದೆ. ನಾನು ಹೋಗ್ತೇನೆ, ನೀವೆಲ್ಲರೂ ಸುಖವಾಗಿರ್ಲಿ, ನಿಮ್ಗೆಲ್ಲರೂ ಒಳ್ಳೆಯದನ್ನು ಮಾಡಿ ಅಂತಕ್ಕಂಥ ಮಾತನ್ನು ಎಲ್ಲರಿಗೂ ಹೇಳ್ತಾರೆ. ಎಲ್ಲರಿಗೂ ಹೇಳಿದ್ರೆ ಅದೇ ಸಮಯ ಬರ್ತಾರೆ, ಅವಾಗ ಏನಾಗ್ತದೆ ಅನ್ನೋದನ್ನ ನಮಗೆ ಅವಾಗಿರೋದ್ರಿಂದ ಕೇಳು. ಎಂದು ಪಸರುತಮೆಂದು ಮಡಿಯುತ್ತಿಂದುದ ಲಿಂಗಾರ್ಚನೆಯ ಕೈಜೆಂದನರು ಗುರುಚರಣ ಪೂಜೆಯ ನೆಸಗ
ಬೆಗುತ ಹೊರಬಿತ ಬಂದಹರ ಪಜ್ಜನ ಪ್ರಸಾದವ ಅಂದು ಸೇವಿಸಿ ಭಕ್ತ ಗುರುಜರ ವೃಂದಕಂ ಮಳಿರೀಶ ಮಂತ್ರ ರಸದ ವಿಡಿದಿರಲು ಇಷ್ಟಲಿಂಗದೊಳಿತ್ತ ದೃಷ್ಟಿಯು ನೆಕ್ಕ ನಲುಗದೆ ನಿಲ್ಲೆ ಮನವದು ಮುಟ್ಟಲಸು ಲಿಂಗವನು ಭಾವಲಿಂಗವನು ತೊಟ್ಟುದಿನ ಸರ್ವಾಂಗಲಿಂಗ ವಿಶಿಷ್ಟ ಶರಣಂ ಭಾವನರೆ ಉತ್ಕೃಷ್ಟ ಮಹಾಲಿಂಗದಲ್ಲಿ ಬಯಲಾದ ಶರಣ ಬಯಲಾದ ಮೊರೆದವಾಗಳೆ ದೇವದುಂಭುವಿ ಸೂರ್ಯರಾಗಳೆ ಸುರರು ಸುಮಗಳ ಸರಿಯನೀಶ್ವರ ಚರಣ ಸತಿ ಮಧಭಾಪು ಚಾಂಗೋ ಭಲ ಸ್ವರವೆತ್ತಿ ತಾ ಭಕ್ತ ಮಹೇಶ್ವರರ ಭಜನಗಳೆಲ್ಲ ಪರಿಪರಿಯ ವಾದ್ಯಗಳ ಶಿವ ಸಮಾಧಿಯ ಸಗಿ ಶರಣಗೆ ಸುವಿಧಿಯಂ ಗದ್ದುಗೆಯ ಕಟ್ಟಿಸಿ ಅವಳಿದು ಗುಡಿ ಗೋಪರಂಗಳ ಸುತ್ತಮತ್ರ ವೀರತಂತ್ರೈಕಾಲ ಪೂಜೆಯ ನೋಜಿ ಸಾಗಿಸುತ್ತ ಜಾತ್ರೆಯ ಅವಧಿಯನ್ನು ಪಾಲ್ಗುಣ ಬಹುಳ ಪಂಚಮಿಗೆ ನೇಮಿಸಿದರು ಪ್ರತಿದಿನ ಪ್ರದರ್ಶನಕ್ಕೆ ಬರುತ್ತಿರುವ ಅತಿಥಿಗಳಿಗೆ ಅನ್ನವರು ದೊರೆತ ಸ್ಥಿತಿಯ ಸಗಿ ನಿಂತಿದ್ದು ನಡೆದಿಪ್ಪುದು ಮಠದಿ ಇನ್ನುವರೆಗೂ ಅತುಲ ಶರಣಂ ತಮಗೆ ನೆಗಳ್ದು ತೃತೀಯ ಮರೆಮದೆ ಗೌಡಂತಂ ಮುಳಿದವರೆಲ್ಲರೂ ಚಿಂತಿಸುತ್ತ ಬಿಡದೆ ಈ ದಿನದಲ್ಲಿ ಶರಣಪ್ಪನವರ ಪವಿತ್ರವಾಗಿರ್ತಕ್ಕಂಥ ಇಹಲೋಕದ ಯಾತ್ರೆ ಹೋಳಿ ಹುಣ್ಣಿವಾದ 5ನೇ ದಿವಸ ನಡೆಯುತ್ತಿತ್ತು. ಅವರು ಲಿಂಗೈಕ್ಯರಾದರು, ಹಲವರು ಚರಮೂರ್ತಿಗಳೆಲ್ಲರೂ ಬಂದರು. ಈ ಪವಿತ್ರವಾಗಿರ್ತಕ್ಕಂಥ ಶರಣಪ್ಪನವರ ದಿವ್ಯ ದರ್ಶನಾಶೀರ್ವಾದವನ್ನ ಎಲ್ಲರೂ ಪಡೆದರು. ಅಂತ್ಯಕಾಲದಲ್ಲಿಯೂ ಸಹಿತ ಹಲವು ಚರಮೂರ್ತಿಗಳನ್ನ ಸ್ಮರಿಸಿದರು. ಇಹಲೋಕದ ಯಾತ್ರೆಯನ್ನ ಅವರು ಮುಗಿಸಿದ. ಇದನ್ನು ಕೇಳಿ ಸಂತೋಷ ಆಯಿತು. ಅವರು ಮಣ್ಣಾಯಿತು, ಎಲ್ಲ ಜಾತ್ರೆ ನಿರ್ಮಾಣ ಆಯಿತು. ಕರ್ಮ ಧರ್ಮದ ಸಂಯೋಗ ಒಂದು ಚಾರಿತ್ರೆ ನಡೀತದೆ. ಚಾರಿತ್ರೆ ಯಾವಾಗ ಶರಣಪ್ಪನವರು ಲಿಂಗೈಕ್ಯರಾಗ್ಯಾರ ಅನ್ನೋ ಚಾರಿತ್ರೆ ಅದೆಲ್ಲ ಕಡೆಗೂ ಸುದ್ದಿ ಆಯ್ತಾರೆ. ಅಲ್ಲಿ ಒಬ್ಬ ಪುಣ್ಯಾತ್ಮ ಕಲಬುರಗಿಯವ ಶರಣಪ್ಪನವ್ರ ಮೇಲೆ ಬಹಳ ನಿಷ್ಠೆ. ಪ್ರತಿ ದಿವಸದಲ್ಲಿ ಶರಣಪ್ಪನವ್ರ ದರ್ಶನಾಚಾರವಾದಾಗ ಅವನು ನೀರು ಮಾಡ್ತಿದ್ದ. ಅಂಥ ಪುಣ್ಯಾತ್ಮ ವ್ಯಾಪಾರ ಮಾಡ್ತಿದ್ದ. ವ್ಯಾಪಾರ ಮಾಡ್ಕೊಂತ ಹುಮನಾಬಾದ ಬೀದರ್ ಜಿಲ್ಲ, ಇದು ಗುಲ್ಬರ್ಗಾ ಜಿಲ್ಲಾ, ಅದು ಬೀದರ್ ಜಿಲ್ಲಾ. ಹುಮನಾಬಾದ್ ಸುಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಇದೆ. ಅಲ್ಲಿ ಒಂದು 7 ವರ್ಷ ಪುರಾಣ ಹೇಳಿ ನಾವು ಆ ಹುಮನಾಬಾದ್ ಹೋಗ್ಯಾನೆ. ಹುಮನಾಬಾದ್ ದೊಡ್ಡ ಸಂತಿ, ಹುಮನಾಬಾದ್ ತಾಲೂಕು ಐತಿ, ಬೀದರ್ ಜಿಲ್ಲಾ ಹುಮನಾಬಾದ್ ತಾಲೂಕು ಐತಿ. ಆ ದೊಡ್ಡ ಸಂತಿಯರು ಹೋಗ್ಯಾನೆ ವ್ಯಾಪಾರಕ್ಕ. ಶರಣಪ್ಪನವರು ಭಾಳ ನಿಷ್ಠೆ. ಶರಣಪ್ಪನವ್ರು ಲಿಂಗೈಕ್ಯರಾದ ಗೊತ್ತಿಲ್ಲ ಅವನಿಗೆ. ಅಲ್ಲಿ ಹೋಗ್ಯಾನ ಸಂತಿ ಮಾಡ್ಲಿಕ್ಕೆ. ಸಂತೆ ಮುಗಿದಾಗ ಈ ನೂರು ಹೋಗೋ ಕ್ರಮಗಳಾಗಿ ಶರಣಪ್ಪನವರು ಕಾಣ್ತಾರೆ. ಅದು ಕ್ರಮ. ನೀನು ಊರಿಗೆ ಹೋಗ್ತೀಯಲ್ಲ, ಅಪ್ಪನವರು ನಮಸ್ಕಾರ ಮಾಡ. ಯಾಕಂದ್ರೆ ಅವ್ರು ಲಿಂಗೈಕ್ಯರಾದ ಗೊತ್ತಿಲ್ಲ. ಅವ್ರಿಗೆ ಶಿವ ಶಿವ ಯಪ್ಪ ಇಲ್ಲಿ ಬಂದಿಯಲ್ಲ
ನಾನು ತಂದೆ ನಾಡೆ ನೀನು ನೋಡಿದ ಅಲ್ಲೋ ನೀನು ನೋಡಿ ನಾ ಹುಡುಕೊಳ್ತಾ ಬಂದೆ ಈಗ ಬರೋದು ನಾನು ಗೊತ್ತಿತ್ತು ಅದಕ್ಕೆ ನೀನು ಹುಡುಕೊಳ್ತಾ ಬಂದೀನಿ ನೀನು ಒಂದು ಮಾತು ಹೇಳ್ಬೇಕಾಗಿ ಶಿವಜೀವ ಹೇಳ್ರಿ ಅಪ್ಪ ನಾನು ಏನು ಹೇಳ್ತೀರಿ ಹೇಳಿ ನಾನು ಬರ್ಬೇಕಾದ್ರೆ ದೊಡ್ಡ ಹೋಗಿ ಕೇಳಿ ದಾಸ ಆಗಿ ಬಂದ್ಬಿಟ್ಟು ನೀ ಹೋಗಿ ಅರ್ಜೆ ಅಂತ ಹೇಳಿ ಏನು ಹೇಳಿ ನಾನು ಎತ್ತಕ್ಕಂಥ ಮೇಲ್ಮಾಳಿಗೆ ಐತಲ್ಲ ಆ ಮೇಲ್ಮಾಳಿಗೆ ಪೂರ್ತಿಗೆ ಒಂದು ಗುಡಿಸೈತಿ ಒಂದು ಸಣ್ಣದಾಗಿರ್ತಕ್ಕಂಥ ಕಪಾಟ ಐತಿ ಅದ್ರೊಳಗೆ ಬಂಗಾರದ ಸರಿ ಐತಿ ಬಂಗಾರದ ಸರಿ ಅವ್ರಿಗೆ ಹೇಳಿಲ್ಲ ಹಂಗ ಬಂದ್ಬಿಟ್ಟೇನಿ ನೀ ಹೋಗಿ ಅವ್ರಿಗೆ ಹೇಳು ಶಿವ ನಮಸ್ಕಾರ ಮಾಡಿದ ಸತ್ಯವಾಗಿ ಹೇಳ್ತೇನ್ರಿ ನಿಮ್ಮ ಮಾತು ನಾನು ಅರ್ಥದೇ ನೋಡ್ರಿ ನಾ ಹೇಳ್ತೀನಿ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದ ನಾ ಬರ್ತೇನೆ ಹೋಗ್ತೇನೆ ಆಯ್ತು ಅಪ್ಪ ಹೋಗು ನೀವು ಎಲ್ಲಿ ಹೋಗ್ತೀರಿ ಅಂತ ಕೇಳಕ್ ಹೋಗ್ಬಾರ್ದು ಅವ್ರು ನಿಮಗೆ ಕೇಳೋದು ಗೊತ್ತಿಲ್ಲ ಇವಾಗ ಎಲ್ಲಿ ಹೋಗ್ತೀರಿ ಅಂತ ಕೇಳಕ್ ಹೋಗ್ಬಾರ್ದು ಆಗ್ಬಿಡು ನನಗೇನು ಹೇಳಲ್ಲ ಹೋಗಿ ಹೇಳಿದಾತ ಅಂತ ಹೇಳಿ ಹೊಳ್ಳಿ ತಾನು ಕಡಿ ಹೊಂಟ ದಾರಿ ಉದ್ದಕ್ಕೂ ಬರ್ತಾನೆ ಶರಣಪ್ಪ ನೋಡ್ಲಿಲ್ಲ ಶರಣಪ್ಪ ನೋಡ್ಲಿಲ್ಲ ಹೇಳದಂತ ಎಷ್ಟು ಮೂರ್ಖರದಾರಲ್ಲಿರೋ ನಾವು ಅಲ್ಲ ಶರಣಪ್ಪ ನೋಡ್ಲಿಗೆ ಅಂತಾರ ಪ್ರತ್ಯಕ್ಷ ನನಗೆ ಕಂದಾರ ಹೇಳ್ಯಾರ ಊರಿಗೆ ಹೋದ ಊರಿಗೆ ಹೊರಟು ಇಡೇ ಊರಿಗೆ ಹೋದ ಎಲ್ಲ ಅಂತಾರೆ ಶರಣಪ್ಪನವ್ರು ಕಳ್ಕೊಂಡ್ವಿ ಶರಣಪ್ಪನವ್ರು ಕಳ್ಕೊಂಡ್ವಿ ನಾನು ಮನೆಗೆ ಹೋದ ಹೋಗಿ ಏನ್ ವ್ಯಾಪಾರ ಮಾಡ್ತೀನಿ ವ್ಯಾಪಾರ ಬೆಂಕಿ ಹತ್ತು ಬೈದ ಮನೆ ಯಾಕೆ ಕಾರಣ ಶರಣಪ್ಪನವ್ರು ನಿಗೈಕಾರಾಗ ಅವೆಲ್ಲ ಹೋಗ್ತೀವಿ ಶರಣಪ್ಪನವ್ರು ನಿಗೈಕಾರಾಗ ನೀವ ಏನ್ ಮಾಡ್ಬೇಕು ನೀವನ್ನ ಮೂರು ಪ್ರದೇಶ ನೀವು ನಾವು ಶರಣಪ್ಪನವ್ರು ನಿಗೈಕಾರಾಗ ಹುಡುಗಿ ಕೇಳು ಇಡೇ ಒಳಗೆ ಎಲ್ಲಾನು ಕೇಳು ಹೌದು ಎಲ್ಲಾನು ಕೇಳಿ ನನಗೆ ಪ್ರತ್ಯೇಕ ಕಂಡಾನವ ಇವರು ಲಿಂಗೈಕ್ಯರಂತಾರಲ್ಲ ಇಲ್ಲ ನನಗೆ ಸುದ್ದಿ ಹೇಳಿ ಕಳ್ಸ್ಯಾರ ಏನ್ ಹೇಳ್ಯಾರ ಮೇಲ್ಮಾಳಿಗೆ ಪೂರ್ತಿ ಕಿವಿಯತಕ್ಕಂಥ ಕಪಾಟೊಳಗೆ ಬಂಗಾರ ಸರಿ ಐತೆ ಅಂತ ಇದನ್ನು ಹೋಗಿ ದೊಡ್ಡಪ್ಪ ಹೇಳಪ್ಪ ಅಂತ ಹೇಳಿ ಕಳಿಸ್ಯಾರ ರಾತ್ರಿ ಆಗಿತ್ತು ಈಗ ನಾಳೆ ಮುಂದೆ ಹೋಗೋಣ ಈಗ ನಾಳೆ ಮುಂದೆ ನೋಡ್ರಿ ಅವ್ರು ಲಿಂಗೈಕ್ಯರನ್ನ ಸತ್ತವರ ಕಥೆ ಅಲ್ಲ ಅದಕ್ಕಂತ ಸತ್ತು ಸತ್ತವ್ರ ಬೇರೆ ಇದ್ದು ಸತ್ತವ್ರ ಬೇರೆ ಸತ್ತು ಇದ್ದವ್ರ ಬೇರೆ ಸತ್ತವರ ಕಥೆಯಲ್ಲ ಕರ್ಮದ ಕುತ್ತದಲ್ಲಿ ಕುದಿದು ಹೋಗುವ ಹೊಲವು ದಾನಲ್ಲ ಹೊತ್ತು ಹೋಗುವ ಪುಂಡ ರಾಜವ ಮತ್ತ ಮಠಗಳ ಗೋಷ್ಠಿಯಾಗಲು ಸತ್ಯ ಜನರು ತಿಳಿಬಂದಿ ಪ್ರಭುಲಿಗಲೇರಿ ಪ್ರಭುಲಿಗೆ ಸತ್ತವರಕ್ಕಂಥ ಕಥೆಯಲ್ಲ ಶರಣಪ್ಪನ ಜೀವನ ಚರಿತ್ರೆ ಸತ್ತವರ ಕಥೆಯಲ್ಲ ಇದ್ದು ಸತ್ತವರು ಇರ್ತಾರೆ ಇದ್ದು ಸತ್ತವ್ರಂದ್ರೆ ಎಷ್ಟು ದಿವಸ ಪುರಾಣ ನಡೆದ್ರು ಅದನ್ನ ಅರ್ಗೆ ಹಾಕೊಂಡಾಗ ಸರಿ ಕೊಡೋದಾಗಿರ್ತಾರ ನಮ್ಮ ಮಟ್ಟಿಗಿರ್ತಾರಂತ ಅವ್ರು ಇದ್ದು ಸತ್ತಂಗ ಮತ್ತ ಅವ್ರು ಇದ್ದು ಸತ್ತಂಗ ಕೆಲವರು ಮನೆಯ ಕೆಲಸ ಎಲ್ಲಾ ಬಿಟ್ಟರೆ ಮನೆ ಕುಂತ್ರು ಇದನ್ನ ಕೇಳ್ಕೊಂತ ಇರ್ತಾರಲ್ಲ ಅವ್ರು ಸತ್ತು ಇದ್ದಂಗ ಸತ್ತು ಇದ್ದಂಗ ಹಂಗ ಎಂಥ ಕೆಲಸ ಆಯ್ತಪ್ಪ ಎಂಥ ಕೆಲಸ ಆಯ್ತು ಮೊದಲು ಸೂರ್ಯ ಕೂಡ ಎದ್ರು ಸ್ನಾನ ಮಾಡಿಕೊಂಡ್ರು ಸೂರ್ಯ ಹೋದ್ರು ನಡೆ ಹೋಗ ದೊಡ್ಡಪ್ಪ ಅಂತ ಹೇಳು ದೊಡ್ಡಪ್ಪ ಬರ್ತಾರೆ ಅಲ್ಲಿ ಶರಣಪ್ಪನವ್ರು ಗದ್ಗೆ ನೋಡಿ ಸಮಾಧಿ ಮಾಡಿ ಕಣ್ಣು ತುಂಬ ನೀರು ತಂದ ಪುಣ್ಯಾತ್ಮ ನಿನ್ನ ಸಮಾಧಿ ಆಗೈತಿ ನನಗೆ ಅಲ್ಲಿ ಕಂಡಿ ಅಲ್ಲಿ ಕಂಡು ನನಗೆ ಇಂಥ ನಿನ್ನ ಐತೆ ಅಂತ ಹೇಳಿದೆ ಕಣ್ಣು ತುಂಬ ನೀರು ತಂದ ಮತ್ತು ದೊಡ್ಡಪ್ಪ ಹೋಗಿದ್ದಾರೆ ನಾರದಪ್ಪ ಅವ್ರಿಗೆ ಏನು ಬರಾಕತೆ ಯಾರಿಲ್ಲ ಭಾಳ ದರ್ಶನದೊಳಗಿದ್ದಾರೆ ಅಲ್ಲಿ ಹೋದ್ರು ನಮಸ್ಕಾರ ಮಾಡಿ ನನ್ಗೆ ಯಾಕೆ ಮಾಡ್ತೀವಿ ಇವತ್ತಮ್ಮ ನಮಸ್ಕಾರ ನಮಸ್ಕಾರ ಮಾಡಿಕೊಳ್ಳೋ ಹೋಗ್ಬಿಟ್ಟಪ್ಪ ನನ್ಗೆ ಯಾಕೆ ನಮಸ್ಕಾರ ಇಲ್ಲಿ ದೊಡ್ಡಪ್ಪ ನನಗೆ ಶರಣಪ್ಪನವ್ರು ಕಂಡು ಒಂದು ಸುದ್ದಿ ಹೇಳ್ಯಾರ ಅದನ್ನ ನಿಮ್ಗೆ ಹೇಳಕ್ ಬಂದೀನಿ ಕಾರ್ಯಕ್ರಮ ಕೂತರು ಏನು ಶರಣಪ್ಪ ಕಂಡಿದ್ದ ಏನು ಪುನಃ ಸರ್ತಿ ಹೋಗಿದ್ರಿ ಅಲ್ಲಿ ಕಂಡು ನನಗೆ ನೀನು ಹೇಳಿ ಕಳಿಸ್ಯಾರ ನೀನು ಶರಣಪ್ಪನವ್ರು ಪ್ರತ್ಯೇಕವಾಗಿ ಕಂಡ್ರೆ ಹೌದು ಕಂಡು ಬರೀ ಕಾಣೋದಲ್ಲಿ ಕಂಡು ದೊಡ್ಡ ಪಪ್ಪವರಿಗೆ ಹೇಳಪ್ಪ ನಾ ಹೇಳಿಲ್ಲ ಏನು ಮೇಲ್ಮಾಳಿಗೆ ಪೂರ್ವ ದಿಕ್ಕಿಗೆ ಒಂದು ಕಪಾಟ ಐತಂತ ಅದ್ರೊಳಗೆ ಸರಿಗೆ ಐತಂತ ಬಂಗಾರ ಸರಿಗೆ ನಿಮ್ಗೆ ಹೇಳಿಲ್ಲ ಹೇಳಂತ ಹೇಳ್ಯಾರ ನಾನು ಹೋಗೋಣ ನಾನು ಹೋಗಿ ಪ್ರತ್ಯಕ್ಷವಾಗಿ ಬಂಗಾರ ಸರಿಗೆ ಅಂದ್ರೆ ಸತ್ತವರ ಕಥೆಯಲ್ಲ ಸತ್ತವರ ಕಥೆಯಲ್ಲ ಕರ್ಮದ ಪುತ್ರದಲ್ಲಿ ಕುದಿ ಹೋಗುವರ ಹೊಲವದಾನಲ್ಲ ಹೊತ್ತು ಹೋಗದ ಪುಂಡ ರಾಜಿಪ ಮತ್ತ ಮನೆಗಳ ಗೋಷ್ಠಿಯಾಗಲು ಸತ್ಯ ಜನರು ತಿಳಿಬಂದಿ ಪ್ರಭುಲಿಗಲಿದೆಯನು ಸತ್ಯಕ್ಕಂಥವರ ಕಥೆ ಅಲ್ಲ ಶರಣಪ್ಪನ ಜೀವನ ಚರಿತ್ರೆ ಸತ್ಯಕ್ಕಂಥವರ ಕಥೆ ಅಲ್ಲ ಅವ್ರು ಲಿಂಗೈಕ್ಯರಾಗಿ ಎಷ್ಟೋ ವರ್ಷ ಆಗಿದ್ರು ಆದ್ರೂ ಕೂಡ ಇವತ್ತಿಗೂ ಅವ್ರು ನಂಬಿದವರಿಗೆ ಅವ್ರು ಪ್ರತ್ಯಕ್ಷ ಕಾಣ್ತಾವು ಹೌದಪ್ಪ ನಾವು ಶರಣಪ್ಪ ಲಿಂಗೈಕ್ಯರಾಗಿದ್ರು ಅಂತ ತಿಳ್ಕೊಂಡಿದ್ವಿ ಶರಣಪ್ಪ ಖಂಡಿತವಾಗಿಯೂ ಲಿಂಗೈಕ್ಯರಾಗಿಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಯ್ತು ಪ್ರತ್ಯೇಕ ಲಿಂಗೈಕ್ಯ ಹೋಗಿ ಹುಣಾದ ಸಂಜೆ ಅಂತ ಹೇಳ್ಯಾರಂತಂದ್ರೆ ಮತ್ತೆ ಇದ್ರಲ್ಲಿ ಹೋಗಿ
ಅಂತ ಭಾವನೆ ನಮಗೆ ಬೇಕು, ಅಂತ ಭಾವನೆ ನಮಗೆ ಬೇಕು ಅಂತ ಹೇಳಿ ಕವಿಗಳು ಈ ಪುರಾಣದ ಸಮೀಕರಣವನ್ನು ಹೇಳಿ ಮುಗಿಸ್ತಾರ. ಏನಂತಾರೆ? ಶರಣ ಬಸವನ ಕೃತಿಯ ಬರೆಯಲ್ ಕರಿಮಮಂ ನನಗಿತ್ತು ಸಿದ್ದೇಶ್ವರ ಸುಪಂಬಾಂಬಿಕೆಯ ರಿಂಬ ತಂದೆ ತಾಯಿಗಳಂ ಸ್ಮರಿಸುತ್ತವರಾತ್ಮಕ್ಕೆ ಶಾಂತಿಯ ನಿರುತಮೆದಗೆಂದರ ಶರಣನ ಶರಣಗಲ್ ಭವಿ ವಂದಿಸುತ್ತ ಮಂಗಲಂ ಗೈವೇ. ಮಂಗಲಂ ಶಿವರೂಪ ಶರಣ, ಮಂಗಲಂ ಭವರೂಪ ಶರಣ, ಮಂಗಲಂ ಜನತಾಪ ಪಾಪರ್ವಜ ಹರಣ ಶರಣ, ಮಂಗಲಂ ಗುರುರೂಪ ಶರಣ, ಮಂಗಲಂ ಜಲರೂಪ ಶರಣ, ಮಂಗಲಂ ಲಿಂಗೈಕ್ಯ ಪದಧೃ ಕಲಬುರಗಿಯ ಶರಣ, ಮಂಗಲಂ ಲಿಂಗೈಕ್ಯ ಪದಭೃತ್ ಕಲಬುರಗಿಯ ಶರಣ, ಶಿವ ಸಾಂಬದೇ ನಮ ಪಾರ್ವತಿ ವಶಮಾಲೆ ಶ್ರೀ ಕಲಬುರಗಿ ಚನ್ನಬಸವೇಶ್ವರ ಮಹಾರಾಜರಿಗೆ. ಈ ರೀತಿಯಾಗಿ ಶರಣಬಸವೇಶ್ವರನ ಪುರಾಣ ಇವತ್ತ 13ನೇ ದಿವಸ. ಈ ಪವಿತ್ರವಾಗಿರ್ತಕ್ಕಂತಹ ದಿವಸದಲ್ಲಿ ಶರಣಪ್ಪನವರ ಪುರಾಣ ಲಿಂಗೈಕ್ಯರಾದರು ಅಂದ್ರೆ ಅವರು ಲಿಂಗೈಕ್ಯರಾದರು ಅಂತಕ್ಕಂತಹ ಮಾತನ್ನು ಹೇಳಿ ಮುಗಿಸಿ ಯಾವಾಗಲೂ ಪುರಾಣ ಬೆಳಗೆಲ್ಲ ಸಂಪ್ರದಾಯದಂತೆ ಒಂದು ನುಡಿ ಓದಿ ಅದನ್ನು ಬಿಡಬೇಕು ಅಂತ ಇದೆ. ಆ ರೀತಿ ಒಂದು ನುಡಿಯನ್ನು ಓದಿ ಈಗ ಮಂಗಲವನ್ನು ಮಾಡಲಾಗ್ತಾ ಇದೆ. ಶ್ರೀ ಶರಣ ಸರ್ವ ಹೃದಯ ಪಾಶ ನಿತ್ಯಾನಂದ ಘೋಷ ಮಹೇಶ ನಿಖಿಲಾಂಡ ರಕ್ಷಣ ಶಿಕ್ಷಣಾಧೀಶ ದೇಶ ಸಂಸ್ಕೃತಿ ವಿಷ ವಿಮೂರ್ಛಾನಾಶ ಗೌರಿ ಪ್ರಕಾಶ ಸದಾ ಶಿವಾಂಗ್ರಿಗಳಿಗೆ ಮಂಗಲಮತಿಯನಗೆ ಅನಿಶಂ, ಮಂಗಲಮತಿಯನಗೆ ಅನಿಶವು, ಮಂಗಲಮತಿಯನಗೆ ಅನಿಶವು. ಸಾಂಪ್ರದಾಯದಂತೆ ಇದನ್ನ ಪುರಾಣ ಮಂಗಲ ಮಾಡಿ ಒಂದು ನುಡಿ ಓದಿ ಇದನ್ನು ಮುಗಿಸಿದರೆ ಈ ಮಹಾಕಾರ್ಯದಲ್ಲಿ ತನು ಮಾನ ಧನದ ಸೇವೆಯನ್ನ ಬಹಳಷ್ಟು ಜನ ಸಲ್ಲಿಸಿದೆ. ಇಲ್ಲಿ ಬಹಳಷ್ಟು ಜನ ಭಕ್ತಿಯ ಕಾಣಿಕೆಯನ್ನ ಈ ಮಹಾಕಾರ್ಯಕ್ಕಾಗಿತ್ತು. ಇದರಲ್ಲಿ ಬಹಳ ಜನ ಸೇವೆಯನ್ನು ಮಾಡಿರಿ. ಇಲ್ಲಿ ಪೂಜಾ ಮಾಡ್ತಕ್ಕಂಥ ಮೊದಲಿನಾಗಲಿ ನಮ್ಮ ವಿಶ್ವನಾಥ ಸ್ವಾಮಿಗಳಾಗಲಿ ಇಲ್ಲಿ ಒಬ್ಬರು ಇಬ್ರು ಅಂತ ಹೇಳಂಗಿಲ್ಲ. ಬಹಳಷ್ಟು ಜನ ತಮ್ಮ ಭಕ್ತಿಯ ಕಾರ್ಯಕ್ರಮವನ್ನ ಈ ಪುರಾಣದಲ್ಲಿ ನೀವು ನಿರಂತರದಲ್ಲಿ ಸೇವೆಯನ್ನು ಮಾಡಿರಿ. ನಾ ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ನನಗೆ ದೂರ ಹೋಗಾಕ ಮನಸ್ಸು ಬರುವುದು, ಆಗ ಈ ಊರಿಗೆ ಬಿಡಾಕ ಮನಸ್ಸು ಬರುವುದು. ಸಿಂಧನೂರು ಮಠ ಬರ್ತೇನೆ, ನಮ್ಮ ಭಾಗ ಸೌನೂರು. ನಿಮ್ಗೆ ಹೆಂಗ ಇಲ್ಲೇ ಸಮೀಕ್ಷೆ ರೂಪ ಆಯ್ತಲ್ಲ ಹಂಗ ನಮ್ಮ ಸೌನೂರು ಐತಿ. ಸೌನೂರು ನಾಲ್ಕು ಸೀದಾ ಸಿಂಧನೂರು ಬಂದೈತಿ. ಸಿಂಧೂರಿಂದ ಇಟ್ಟ ಬರೋದು ಕಷ್ಟ ಆಗ್ತದೆ ನಮ್ಗೆ. ಅವಾಗ ನಾನು ಫೋನ್ ಮಾಡಿದ್ದೆ, ಯಾರು ಕೊಡ್ರಿ ಅಂತ. ಮತ್ತೆ ಪಾಪ ಬರ್ಬೇಕು ಯಾರು ಬರಕಾಗತ್ತೆ, ಎಲ್ಲರಿಗೂ ಮೈ ತುಂಬ ಹೊತ್ತು ಕಾಣಿಸಿತ್ತು. ನಮ್ಮ ವೆಂಕಟೇಶ್ವರ ಕೇಳಿದ್ರಿ ನಾನು ಬಂದ್ರೆ ನೀವು ಹಾಕಕ್ಕೆ ಹೋಗ್ಬೇಡ್ರಿ ಅಂತ. ಬಂದ ಅಷ್ಟೇ ಅಲ್ಲ, ನಮ್ದೆಲ್ಲ ಜವಾಬ್ದಾರಿ ಅಲ್ಲಿಂದ ಇಲ್ಲಿ ಮಟ್ಟ ಬಸ್ ಸಹಿತ ಅನ್ನ ಕೊಟ್ಟ. ಬ್ಯಾಡ ಮರ ನೀ ಯಾಕೆ ಕೊಡ್ತೀನಿ, ನೀ ಬಂದು ಸಾಕು ಅಂತಂದೆ. ನಾನು ಕೇಳಿಲ್ಲ, ಸ್ವತಃ ಅವನೇ ನಿಂತು ನಾನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದಾನೆ. ಮತ್ತು ಅದೇ ರೀತಿಯೊಳಗೆ ಇಲ್ಲಿ ಬಹಳ ಜನ ವಿಶ್ವಾಸ ಅದ, ಬಹಳ ಜನ ವಿಶ್ವಾಸ ಅದ. ನಮ್ಮ ಇಲ್ಲಿ ಬಹಳ ನಮ್ಮ ಇದೇ ಊರಿನೊಳಗಂದ್ರೆ ಮತ್ತೆ ರಾಮಲಿಂಗಪ್ಪವರಂತೂ ಆ ರಾಮಲಿಂಗಪ್ಪ ಅಲ್ಲ, ಈ ರಾಮಲಿಂಗಪ್ಪ ಅಲ್ಲ. ನಮ್ಮ ಸಕಾಲ ಕಾಲದಲ್ಲಿ ನಮ್ಮ ಜೊತೆಗೆ ಇರ್ತಕ್ಕಂಥ ಬರೀ ನಮ್ಮೂರಿಗೆ ಅಲ್ಲ, ಯಾವ ಊರಿಗೆ ಹೋಗ್ತೀವಿ ಆ ಎಲ್ಲ ಊರಿಗೂ ರಾಮಲಿಂಗಪ್ಪ ತಗೊಳ್ಳಾಕಿದ್ರ ನಮಗೆ ಇಂಟ್ರೆಸ್ಟ್ ಬರ್ತದೆ. ಯಾರ ಅಂದ್ರೆ ನಾ ಪುರಾಣ ತಗೊಳ್ಳಿ ಬಿಡ್ರಿ ಅಂತೇನ. ಅಷ್ಟು ಭಾವನಾಗಿ ಅನ್ಯೋನ್ಯವಾಗಿರ್ತಕ್ಕಂಥ ಒಬ್ಬರಿಗೊಬ್ಬರು ನಮ್ಗೆ ಆತ್ಮೀಯತೆ.
ಇಂಥ ರೀತಿಯಲ್ಲಿ ಆತ್ಮೀಯತೆಯಿಂದ ನನ್ನ ರಾಮಲಿಂಗಪ್ಪನವ್ರು ಕರೀತಾರಲ್ಲ ಒಂದು ಎಷ್ಟೋ ಬರ್ಬೋದು ಶಾಸ್ತ್ರಿ ಫಿಕ್ಸ್ ಮಾಡ್ರಿ ಅಂತ ಎಲ್ಲಿ ಅಂದ್ರೆ ನಮ್ಮದೇ ಮತ್ತೆ ಯಾಕೆ ಹೇಳ್ತಾರೆ ನಮ್ಮಲ್ಲಿದ್ದಾರೆ ಪಂಚಾಂಗ ತಗೊಂಡೆ ನೋಡೆ ಮುಂದೆ ಪುರಾಣ ಶ್ರಾವಣ ಇಲ್ಲೇ ಶ್ರಾವಣ ಮುಂದಿನ ಮುಗಿಸ್ಬಿಟ್ರೆ ಮತ್ತೆ ಅದಕ್ಕೆ ಹೋಗಲ್ಲ ನೀವು ಶ್ರಾವಣ ಪುರಾಣ ಹೋಗ್ತೀರಿ ನಾನು ಶ್ರಾವಣ ಪುರಾಣ ಹೋಗ್ತೀನಿ ಹ್ಯಾಂಗ ಮಾಡೋದು ಮತ್ತೆ ತಕ್ಷಣ ನೋಡಿ ಒಂದು ಮಿತಿ ಫಿಕ್ಸ್ ಮಾಡಿ ಮುಗಿಸಿದ್ವಿ 13 ದಿವಸ ಸಾಕಪ್ಪ ಹೆಚ್ಚಿಗೆ ಅಂದ್ರೆ ನಮಗೂ ಕಾರ್ಯಕ್ರಮ ಅದಾವು ನಿಮಗೂ ಕಾರ್ಯಕ್ರಮ ಅದಾವು ಮುಗಿಸಿದ್ವಿ ಇಲ್ಲಿರ್ತಕ್ಕಂಥ ಬಹಳಷ್ಟು ಪ್ರೀತಿ ವಿಶ್ವಾಸಗಳನ್ನು ಗಳಿಸಿಕೊಂಡಿರ್ತಕ್ಕಂಥವ್ರು ನಮ್ಮ ಆತ್ಮೀಯನಾಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಬಹಳ ವಿಶ್ವಾಸ ನನಗೆ ಬಹಳ ವಿಶ್ವಾಸ ಅಷ್ಟೇ ಅಲ್ಲ ಬೆಳ್ಳಿ ಸಾಮಾನು ಕೊಡ್ತಾನೆ ನಾನು ಬೆಳ್ಳಿ ಸಾಮಾನು ನಾ ಪೂಜೆ ಮಾಡಿರ್ತಕ್ಕಂಥ ಬೆಳ್ಳಿ ಸಾಮಾನು ಸಹಿತ ಕೊಡ್ತಾನೆ ಅಷ್ಟು ರೀತಿಯಿಂದ ಪ್ರೀತಿ ವಿಶ್ವಾಸದಿಂದ ಅವನು ನಡ್ಕೊಂತಾನೆ ನಾನು ತುಂಬಾ ವಿಶ್ವಾಸಗಳಾಗಿರ್ತಕ್ಕಂಥವ್ರು ಈಗ ಬಹಳಷ್ಟು ಜನ ಅದಾರೆ ಅದಕ್ಕೆ ಒಬ್ಬೊಬ್ಬರು ಹೆಸರು ತಗೊಂಡ್ರೆ ಯಾರು ಸಾಲಲ್ಲ ಅಂತ ಹೇಳ್ಕೊಂಡು ಈ ಎಲ್ಲರಿಗೂ ಕೂಡ ಮತ್ತೆ